ಇಸ್ರಾಯೇಲರ ಅರಸನು ಅವರು ಯಾವಾಗಲೂ ದೇವರನ್ನು ಬಿಟ್ಟು ದೂರ ಹೋಗಿದ್ದಾರೆ. ಆದ್ರೆ ಯೆಹೂದ್ಯರ ಅರಸನಾದ ಈ ಯೆಹೋಷಾಫಾಟನ ಆ ರೀತಿಯಾಗಿ ಇರಲಿಲ್ಲ. ದೇವರ ನಡವಳಿಕೆಯನ್ನ, ಈ ಪೂಜಾ ಸ್ಥಳಗಳನ್ನ ಎಲ್ಲವನ್ನ ತೆಗೆದುಹಾಕಿ ದೇವರಿಗೆ ಸ್ವಲ್ಪ ಮೆಚ್ಚುಗೆಯಾಗಿ ಸ್ವಲ್ಪ ಬಾಳುವ ಒಬ್ಬ ವ್ಯಕ್ತಿ, ಪ್ರವಾದಿಗಳಿಗೆ ಬೆಲೆ ಕೊಡ್ತಾ, ದೇವರ ಮಾತುಗಳಿಗೆ, ದೇವರ ನಡೆಸುವಿಕೆಗೆ ಸ್ವಲ್ಪ ಬೆಲೆಯನ್ನು ಕೊಡ್ತಾ ಇರುವಂತ ಒಬ್ಬ ವ್ಯಕ್ತಿ. ಯಾರು? ಯೆಹೋಷಾಫಾಟನು. ಈ ಆಲೋಚನೆ ಅಹಾಬನು ಕೊಡುವಾಗ ಏನೆಂಬುದಾಗಿ, ನಾವು ಹೋಗಿ ಏನ್ ಮಾಡೋಣ, ಅರಾಮ್ಯರ ಮೇಲೆ ನಾವು ಯುದ್ಧ ಮಾಡೋಣ ಎಂಬ ಒಂದು ಆಲೋಚನೆ ಕೊಡುವಾಗ ಈತನು ಒಂದು ರಿಕ್ವೆಸ್ಟ್ ಮಾಡ್ತಾನೆ. ಯೆಹೋಷಾಫಾಟನು, ಇಸ್ರಾಯೇಲರಿ ಪ್ರವಾದಿಗಳು ಯಾರು ಇಲ್ವಾ? ಒಮ್ಮೆ ಅವರ ಹತ್ರ ನಾವು ಕೇಳೋಣ. ಓ, ನಮ್ಮಲ್ಲಿ ಸಹ ಇದ್ದಾರೆ, ಪ್ರವಾದಿಗಳು ಇದ್ದಾರೆ, ಅವರ ಬಳಿಯಲ್ಲಿ ನಾವು ಕೇಳೋಣ ಎಂಬುದಾಗಿ ಒಂದು 400 ಜನರ ಗುಂಪು ಅವರ ಬಳಿಯಲ್ಲಿ ಇವರು ಕೇಳ್ತಾರೆ. ಏನು, ನಾವು ಹೋಗಿ ಯುದ್ಧ ಮಾಡ್ಬೋದಾ? ಅಹಾಬನಿಗೆ ಕೇಳಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಯಾರಿಗೆ ಕೇಳ್ಬೇಕು? ಯೆಹೋಷಾಫಾಟನಾಗೆ ಒಂದು ರಿಕ್ವೆಸ್ಟ್ ಮೇಲೆ ಪ್ರವಾದಿಗಳ ಒಪಿನಿಯನ್ ಕೇಳ್ತಾರೆ. ಆ 400 ಜನರು ಸಹ ಏನ್ ಮಾಡ್ತಾರಂದ್ರೆ, ಅವರು ಒಕ್ಕೊರಲಾಗಿ ಹೇಳ್ತಾರೆ, ಹೌದು, ಈ ಯುದ್ಧ ಮಾಡಿದ್ರೆ ಯೆಹೋವನು ಆ ಅರಾಮ್ಯರನ್ನ ಅರಸನಿಗೆ ಒಪ್ಪಿಸಿ ಕೊಡ್ತಾನೆ, ಯುದ್ಧವನ್ನ ನೀವು ಗೆಲ್ತೀರಿ ಎಂಬುದಾಗಿ ಒಂದು ಆಲೋಚನೆಯನ್ನ ಕೊಡ್ತಾರೆ. ಆಗ ಯೆಹೋಷಾಫಾಟನು ಮತ್ತೊಮ್ಮೆ ಅಹಾಬನ ಬಳಿ ಕೇಳ್ತಾನೆ, ಸೆಕೆಂಡ್ ಒಪಿನಿಯನ್ಗೆ ಹೋಗೋಣ. ಮತ್ತೊಬ್ಬರು ಇವರೆಲ್ಲರಿಗೂ ಒಂದು ಒಪಿನಿಯನ್ ಕೊಟ್ಟಿದ್ದಾರೆ, ಮತ್ತೊಂದು ಒಪಿನಿಯನ್ ತೆಗೆದುಕೊಳ್ಳೋಣ. ಮತ್ತಿನ್ಯಾರು ಪ್ರವಾದಿಗಳಿದ್ದಾರೆ, ಅವರ ಬಳಿಯಲ್ಲಿ ಒಮ್ಮೆ ನಾವು ಕೇಳೋಣ, ಅವ್ರ ಹತ್ರ ಅವ್ರು ಏನ್ ಹೇಳ್ತಾರೋ. ಆ ಸಮಯದಲ್ಲಿ ಅಹಾಬನ್ ಹೇಳ್ತಾನೆ, ಇನ್ನೊಬ್ಬ ಪ್ರವಾದಿ ಇದ್ದಾನೆ, ಮೀಕಾಹು ಎಂಬುದಾಗಿ, ಆದರೆ ಅವನು ನನ್ನ ಬಗ್ಗೆ ಒಳ್ಳೆ ಒಪಿನಿಯನ್ ಅವನಿಗೆ ಇಲ್ಲ, ನನ್ನ ಕುರಿತಾಗಿ ಯಾವ ಒಳ್ಳೆ ವಚನ ಹೇಳೋದಿಲ್ಲ, ಒಳ್ಳೆ ಆಲೋಚನೆ ಹೇಳೋದಿಲ್ಲ. ಕೇಳಿದ್ರು ಈಗ ನನಗೆ ಯುದ್ಧ ಹೋಗು ಎಂಬುದಾಗಿ ಅವನು ಹೇಳೋದೇ ಇಲ್ಲ. ಅವನ ಹತ್ರ ಕೇಳಿದ್ರು ಕೇಳಿಲ್ಲ ಅಂದ್ರೆ ಅವ್ನು ಏನ್ ಹೇಳ್ತಾನೋ ನಾನು ಈಗಲೇ ಹೇಳ್ತಾ ಇದ್ದೀನಿ. ಆದ್ರೂ ನೀನ್ ರಿಕ್ವೆಸ್ಟ್ ಮಾಡ್ತಿರೋದ್ರಿಂದ ಒಂದ್ಸಲ ಏನ್ ಮಾಡೋಣ, ಮೀಕಾಹು ಬಳಿ ಕೇಳೋಣ. ಹೋಗಿ ಮೀಕಾಹು ಕೇಳ್ತಾರೆ. ಯಾವ ರೀತಿ ಅಹಾಬನ್ ಹೇಳಿದ್ನೋ ಮೀಕಾಹು ಏನ್ ಹೇಳ್ದ? ಫಸ್ಟ್ ಏನ್ ಹೇಳ್ತಾರಂದ್ರೆ, ಇಲ್ಲ ಇಲ್ಲ, ನೀವು ಹೋಗ್ರಿ, ನಿಮಗೆ ಏನ್ ಮಾಡ್ತಾರೆ ದೇವರು ಕೊಡ್ತಾರೆ ಎಂಬುದಾಗಿ ಹೇಳ್ತಾನೆ. ಆದ್ರೆ ಯೆಹೋಷಾಫಾಟನು ಹೇಳ್ತಾನೆ, ದಯಮಾಡಿ ದೇವರು ನಿನಗೆ ಏನ್ ತಿಳಿಸಿದರು ಅದನ್ನ ಮಾತ್ರ ನೀನು ಹೇಳ್ಬೇಕು.